सह नौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ಇಲ್ಲಿ ಒಂದು ವಿಷಯ ಹೇಳಬೇಕು. ಇವತ್ತು ಈ ದಿನ ಒಂದು ಪಾಠದ ಒಂದು ವಿಚಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ಬಿಟ್ಟೆ. ಯಾತಕ್ಕೆ ಅಂತಂದ್ರೆ ನಿನ್ನೆ ಈ ರಾತ್ರಿ ನನ್ಗೆ ಏನೋ ಸ್ವಲ್ಪ ಕೆಲಸ ಇತ್ತು, ಮಾಡಲಿಲ್ಲ. ಬೆಳಗ್ಗೆನೂ ಇಲ್ಲ, ಮಧ್ಯಾಹ್ನ ಈ ಸೂತ್ರ ಭಾಷ್ಯದಲ್ಲಿ ಯಾವುದೋ ಒಂದು ಸಂದರ್ಭ ಎಲ್ಲ ಯೂಟ್ಯೂಬ್ ಬಂದಿತ್ತು, ನೋಡ್ತಾ ಇದ್ದೆ. ಇಲ್ಲ, ಪುಸ್ತಕ ನೋಡ್ತಾ ಇದ್ದೆ, ಶೃಂಗೇರಿ ಪಬ್ಲಿಷ್ ಆಗಿತ್ತು. ಅದರಲ್ಲಿ ಅವರು ಒಂದು ವಿಚಾರ ಬರೆದಿತ್ತು. ಏನು ಅಂತ, ಅದು ನಮಗೆ ಸಂಬಂಧಪಟ್ಟಿದ್ದೇನೆ. ಈ ಸೂತ್ರ ಭಾಷ್ಯವನ್ನ ಕೆಲವರು ಅದಕ್ಕೆ ಸೂತ್ರ ಭಾಷ್ಯ ವ್ಯಾಖ್ಯಾನ, ಅದು ಸೂತ್ರ ಭಾಷ್ಯದ ವ್ಯಾಖ್ಯಾನವನ್ನ ಅಥವಾ ಸೂತ್ರ ಭಾಷ್ಯವನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಅಧ್ಯಯನ ಮಾಡಿದ್ರೆ ಅಧ್ಯಯನ ಹೇಗಿರಬೇಕು ಅಂತಂದ್ರೆ, ಇದು ನಮಗೆ ಸರಿಯಾಗಿ ಒಂದು ಅರ್ಥ ಆಗಬೇಕಾದ್ರೆ ಸಾಮಾನ್ಯವಾಗಿ, ಸ್ಪೆಷಲ್ ಆಗಲ್ಲ, ವಿಶೇಷವಾಗಲ್ಲ, ಸಾಮಾನ್ಯವಾಗಿ ಏನಿರಬೇಕು, ಇದಕ್ಕೆ ಒಂದು ನೈರಂತರ್ಯ ಅಂತ ಒಂದಿರಬೇಕು. ಅಂದ್ರೆ ಅವರು ಅದನ್ನು ಬೇರೆ ಪದ ಸಂಸ್ಕೃತ ಹೇಳಿದ್ರು. ನೈರಂತರ್ಯ ಅಂತ ಒಂದು ಇರಬೇಕು. ನಾವು ಏನ್ ಮಾಡ್ತೇವೆ, ಸಾಮಾನ್ಯವಾಗಿ ನಮಗೆ ಯಾತಕ್ಕೆ ಅರ್ಥವಾಗಲ್ಲ ಸಾಮಾನ್ಯವಾಗಿ ಅಂತಂದ್ರೆ, ನಾವು ಎಲ್ಲೋ ಹೋಗ್ತೇವೆ, ಎಲ್ಲೋ ಪ್ರಶ್ನೆ ಕೇಳ್ತೇವೆ, ಅದಕ್ಕೇನೋ ಉತ್ತರ ಹೇಳ್ತಾರೆ, ಅದು ಮುಗಿದೋಯ್ತು. ತಿರುಗಿಂದ ಮನೆಗೆ ಬರ್ತೇವೆ, ಅಧ್ಯಯನ ಮಾಡ್ತೇವೆ, ನಾಳೆ ಇನ್ನೇನೋ ಮಾಡ್ತೇವೆ, ಅದು ಮುಗಿದೋಯ್ತು. ಹೀಗೆ ಆಗಬಾರ್ದು. ಒಂದು ಬಾಣ ಬಿಟ್ರೆ ಗುರಿ ತಲುಪೋ ತನಕ ಅದ್ರ ಪಥಾನ ಬದಲಿಸೋದಿಲ್ಲವೋ ಹಾಗೆ ಈ ಅಧ್ಯಯನ ಅಂತಕ್ಕಂಥದ್ದು ಆ ಕಡೆ ಈ ಕಡೆ ಹೋಗದೆ ನೇರವಾಗಿ ಗುರಿ ತಲುಪುವವರೆಗೂ ಕೂಡ ಆ ಬಾಣ ಅಲ್ಲಿಗೆ ಹೋಗುವಷ್ಟು ವೇಗವನ್ನ ನೀವು ಕೊಡಬೇಕು. ಎಲ್ಲ ಒಂದು ಪಥಾನ ಮಾಡಿದ್ರಿ, ಬಾಣ ಬಿಟ್ಟರು, ಎಲ್ಲ ಆಯ್ತು. ಬಾಣ ಬಿಟ್ಟರು ಕೂಡ ಆ ಗುರಿ ತಲುಪೋ ಹೊತ್ತಿಗೆ ಬಾಣ ವೇಗ ಕಡಿಮೆ ಮಾಡ್ಕೊಂಡು ಬಿದ್ದೋಗ್ಬಿಟ್ರೆ ಕೆಳಗಡೆಗೆ 100 ಮೀಟ್ರು 200 ಮೀಟ್ರು ಆರ್ಚರಿ ಬಿಲ್ಲು ಬಿದ್ದೆ ಹೇಳ್ತಾರೆ, ಕಾಂಪಿಟೇಷನ್ ನಡೀತಾ ಇರುತ್ತೆ. 200 ಮೀಟರ್ ಅಲ್ಲಿ ಗುರಿ ಇಟ್ಟಿರ್ತಾರೆ, ಹೋಗಿ ತಲುಪಬೇಕಾದ್ರೆ ಬಾಣ ಅದಕ್ಕಿಂತ ಮೊದಲನೇ ಬಿಡೋಗ್ಬಿಟ್ರೆ ಬಾಣ ಶಕ್ತಿ ತಗೊಂಡು ಅದು ಆಗೋದಿಲ್ಲ. ಆದ್ದರಿಂದ ಅದಕ್ಕೆ ತಕ್ಕ ಶಕ್ತಿಯನ್ನು ನೀವು ಕೊಡಬೇಕು. ಅದು ಇರ್ತಕ್ಕಂಥದ್ದೇ ಒಂದು ಈ ನಿರಂತರ ಅಧ್ಯಯನದಲ್ಲಿ. ಹಾಗಾದರೆ ಈ ಸೂತ್ರ ಅದು ಇದು ಒಂದು ಅರ್ಥವಾಗುತ್ತೆ. ಯಾಕೆ ಸೂತ್ರ ಒಂದಕ್ಕೊಂದು ಕಂಟಿನ್ಯೂಟಿ, ಕೆಲವು ಕಡೆ ಏನು ಹಿಂದೆ ವಿಷಯ ಪೂರ್ತಿಯಾಗಿ ಬೇರೆ ಥರವೇ ಕಂಡು ಬರುತ್ತೆ. ಹೇಗೆ ಇವೆಲ್ಲ ಬಹಳ ಕಷ್ಟ, ಇವೆಲ್ಲ ಅರ್ಥ ಆಗಬೇಕಾದ್ರೆ ಅಂತಕ್ಕಂಥ ಒಂದು ವಿಷಯ ಇನ್ನೂ ಬೇಕಾ ಹೇಳಿದ್ರಪ್ಪ, ತುಂಬಾ ಚೆನ್ನಾಗಿ ಹೇಳಿದ್ರು. ಅಲ್ಲಿ ಹೇಳಿದ್ರು ಅಂದ್ರೆ ಪುಸ್ತಕ ಹೇಳಿದ್ದಾರೆ, ಕೇಳಲಿಲ್ಲ, ಹೇಳಿದ್ದಾರೆ. ಆಗ ನನಗೆ ಒಂದು ಯೋಚನೆ, ಈಗ ನಾವು ಸೋಮವಾರ ಈ ಸೂತ್ರ ಭಾಷ್ಯ ಮಾಡಿ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಈ ಯೋಚನೆ ಇಲ್ಲ. ಏನಾಗುತ್ತೆ, ನಮ್ಗೆ ಏನು ಬರುತ್ತೆ ಇರುತ್ತಲ್ಲ, ನಿಮ್ದೇನೋ ಹೊರಟೋಗಿರುತ್ತೆ, ಏನೋ ಸತ್ಕಾಲಕ್ಷೇಪ ಅಂತ ಮಾಡ್ತಾ ಇದ್ದೇವೆ ಅಷ್ಟೇ ಬೆಳಗ್ಗೆ. ಅದು ಸ್ವಲ್ಪ ಆಗ್ಬಾರ್ದು ಅಂತ ಒಂದು ಉದ್ದೇಶದಿಂದ ಒಂದು ಬದಲಾವಣೆ ಮಾಡ್ಬೋದು. ಯಾಕೆ ಮಾಡಬಾರ್ದು ಅಂತ ಎಲ್ಲ ಪರಿಶುದ್ಧ ವೇದಾಂತ ಪರಿಭಾಷೆ ಮಾಡೋಣ ಅಂತ ಎಲ್ಲ ಇವತ್ತು ರಾತ್ರಿ 10-10 ಪುಸ್ತಕ ತೆಗೆದಿಟ್ಕೊಂಡೆ. ಮತ್ತು ಗುರುವಾರ, ಮಂಗಳವಾರ, ಬುಧವಾರ
ಸೂತ್ರ ಭಾಷೆಯನ್ನೇ ಮಾಡಿಬಿಟ್ಟು ಶುಕ್ರವಾರ ಒಂದು ದಿನ ಈ ಪರಿಭಾಷೆಯನ್ನು ಮಾಡೋಣ. ಒಂದು ದಿನ ಸಾಕು ಅದಕ್ಕೆ. ಯಾಕೆಂದ್ರೆ ಇಲ್ಲಿ ಇರೋದಕ್ಕೂ ಯಾರರ್ಥ ಪರಿಭಾಷೆಯಲ್ಲಿ ಹೇಳಿದ್ದಾನೆ. ಸಾಕು, ಸ್ವಲ್ಪದಾದರೂ ಕೂಡ ನೈರಂತರ ಸಿಕ್ಕಲಿ, ಮತ್ತೆ ಮತ್ತೊಂದು ಪಾಠಕ್ಕೆ ಒಂದು ಅಂತರ ಕಮ್ಮಿ ಆಗಲಿ ಅನ್ನೋ ಉದ್ದೇಶದಿಂದ ಅದನ್ನ ಮಾಡೋಣ, ಅನುಷ್ಠಾನ ತಂದ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದನ್ನ ತಮಗೆ ಹೇಳ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಆದರೂ ಕೂಡ ಏನೋ ಒಂದು ಮೊಂಡ ಧೈರ್ಯ, ಹೀಗೆ ಇಲ್ಲ ಪರವಾಗಿಲ್ಲಪ್ಪ, ಹೇಳಿ ತಿರ್ಗಾ ಮುಂದಿನ ವಾರದಿಂದ ಅನುಷ್ಠಾನ ಯಾಕೆ ಮಾಡಬೇಕು, ಈಗಲೇ ಶುರು ಮಾಡಬೇಡ ಅಂದ್ಬಿಟ್ಟು, ಇವತ್ತಿಂದ ಶುರು ಮಾಡಬೇಡ ಅಂದ್ಬಿಟ್ಟು ಇವತ್ತು ಈ ಬ್ರಹ್ಮಸೂತ್ರ ಭಾಷ್ಯವನ್ನೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಒಂದು ಯೋಚನೆ ಮಾಡಿದ್ದೇನೆ. ಅದಕ್ಕಾಗಿ ಇವತ್ತು ಮಾಡ್ತೇನೆ, ಬ್ರಹ್ಮಸೂತ್ರ ಭಾಷ್ಯ ಮಾಡ್ತೇನೆ. ಅದು ತಮಗೆ ಅದಕ್ಕೆ ಅದರಲ್ಲಿ ವ್ಯತ್ಯಾಸ ಅದು ಇದು ಕಂಡು ಬಂದರೆ ಈ ವಾಟ್ಸಾಪ್ ಮೂಲಕ ಹೇಳ್ಬೋದು, ಏನು ತೊಂದರೆ ಇದೆ. ಇಲ್ಲ ಇದೇ ಕಂಟಿನ್ಯೂ ಮಾಡಿದರೆ ಇದೇ ಪರವಾಗಿ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡೋಣ. ಈಗ ಶುರು ಮಾಡೋಣ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯೆ ದ್ವಿತೀಯಾಧ್ಯಾಯೇ ಚತುರ್ಥೇ ಪಾದೇ ತ್ರಿಭಿಃ ಸೂತ್ರೈಃ ಉಪನಿಬದ್ಧೆ ಅಸ್ಮಿನ್ ಸಪ್ತಮೇ ಜ್ಯೋತಿರಾದ್ಯಧಿಕರಣೆ. ಜ್ಯೋತಿರಾದ್ಯಧಿಕರಣೆ ಉಪನಿಬದ್ಧಂ ಪ್ರಥಮಂ ಸೂತ್ರಂ द्विवारं पठित्वा सूत्रार्थं आचार्यानुग्रहं विचार्यामः. इदं सूत्रं पादादितः चतुर्दशं सूत्रं सर्वाग्रे शंकर भगवत् पूज्यपादानां सुप्रभातश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहञ्च प्राप्य प्रकृतं चतुर्दशं सूत्रं तद्भाष्यभागं च यथाचार्यानुग्रहं चारयामः. ओम भीर्यमखिलं पुरतः सुनादम् आनीय दिव्यचरितं तव लोकचेत्यम् गायन्ति गायकवरास्तु मनोहरञ्च हे संयमीन्द्र गुरुशङ्कर सुप्रभातम्. ॐ वीणादिवाद्यमखिलं पुरतः सुनादम् आनीय दिव्यचरितं तव लोककीर्त्यम् गायन्ति गायकवरास्तु मनोहरञ्च हे संयमीन्द्र गुरुशङ्कर सुप्रभातम्. अथ श्रीमच्छङ्कर भगवतः कृतौ शारीरकमीमांसा भाष्ये द्वितीये अविरोधाध्याये चतुर्थे पादे सप्तमं त्रिसूत्रात्मकं ज्योतिराद्यधिकरणम्. इदानीं तानि त्रीणि सूत्राणि एकवारं पठामः. ॐ ज्योतिराद्यधिष्ठानं तु तदा मननात्. ॐ प्राणवता शब्दात्. ॐ तस्य च नित्यत्वात्. इमानि त्रीणि सूत्राणि तस्मिन् अधिकरणे. कस्मिन् अधिकरणे? ज्योतिराद्यधिकरणे उपनिबद्धानि. ಈಗ ಈ ಅಧಿಕರಣದಲ್ಲಿ ಪ್ರಥಮ ಸೂತ್ರವನ್ನು ವಿಚಾರ ಮಾಡ್ತಾ ಇದ್ದೇವೆ. ನನ್ನ ವಿಚಾರ ಅದನ್ನು ಮತ್ತೆ ಹೋಗ್ಬಿಡ್ತೇವೆ. ನೋಡಿ, ಈ ನಾವು 4 ದಿನ ಸೂತ್ರ ಭಾಷ್ಯ ಮಾಡಿದ್ದು ಈ ಮುಂದಿನ ಭಾಗ ಇದೆಯಲ್ಲ, ಯಾವುದು 2ನೇ 4ನೇ ಪಾದ ಮುಗಿಯಿತು ಸ್ವಲ್ಪ ದಿನದಲ್ಲಿ. ಮುಗಿದ 3ನೇ ಅಧ್ಯಾಯ 4ನೇ ಅಧ್ಯಾಯ. ಅದು ಯಾವುದದು? 3ನೇ ಅಧ್ಯಾಯ ಇದು ಅವಿರೋಧಾಧ್ಯಾಯ. 3ನೇದು
ಸಾಧನಾಧ್ಯಾಯ, ಮತ್ತೆ 4ನೇದು ಫಲಾಧ್ಯಾಯ. ಈ 3-4 ಇದೆಯಲ್ಲ, ಅದಕ್ಕೆ ಈ ಒಂದು ನೈರಂತರ್ಯ ಅಂತಕ್ಕಂಥದ್ದು ಅತ್ಯವಶ್ಯಕ. 2 ದಿನ ಮಾಡಿ ತಿರ್ಗಾ 4 ದಿನ ಗ್ಯಾಪ್ ಕೊಟ್ಟ ಮಾಡಿ ಎಲ್ಲ, ಯಾಕೆ ಅರ್ಥ ಅಷ್ಟು ಗಹನವಾಗಿದೆ. ಮತ್ತೆ ವಿಚಾರ ಒಂದು ಧಾರೆ ಅಂತಕ್ಕಂಥದ್ದು ಆಚಾರ್ಯರ ಒಂದು ಪಾಂಡಿತ್ಯ, ಆ ವಾದದ ಶೈಲಿ, ಮತ್ತೆ ಆ ವಾಕ್ ಭಾಷಾ ಪ್ರಭುತ್ವ ಎಲ್ಲದಕ್ಕೂ ಕೂಡ ಕನ್ನಡಿ ಇದ್ದಾಗಿದೆ ಮುಂದಿನ ಭಾಗ. ಯಾವುದು 3ನೇ ಅಧ್ಯಾಯ ಪೂರ್ತಿ. ಅಲ್ಲಿ ಲೌಕಿಕವಾಗಿರತಕ್ಕಂತಹ ಎಷ್ಟು ಇಲ್ಲಿವರೆಗೆ ಆಯ್ತು, ಏನು ಪರಮಾರ್ಥ ದೃಷ್ಟಿಯಿಂದ ನೋಡಿದ್ದಾಯ್ತು. ಮುಂದೆ ಏನ್ ಮಾಡ್ತಾರೆ ಈಗ ನಮಗ್ ಈಗ ಈಗ ನಾವು ಜೀವನ ಪ್ರಕರಣ ಅಲ್ಲ. ಈ ಜೀವನ ಏನ್ ಗತಿ, ಜೀವ ಅಂತಂದ್ರೆ ಯಾರು, ಸ್ವರೂಪ ಏನು, ಅವನಿಗೆ ಹೇಗೆ ಗತಿ ಆಗುತ್ತೆ, ಒಬ್ಬ ಸತ್ತ ಅವನಿಗೆ ಏನ್ ಗತಿ, ಎಲ್ಲಿ ಹೋಗ್ತಾನ, ಅವನು ಹೇಗೆ ಬರ್ತಾನೆ, ಬರ್ಕು ಹೋಗಕ್ಕೂ ಶಕ್ತಿ ಇಲ್ವಂತವನಿಗೆ, ಮತ್ತೆ ಪೂರ್ಣವಾಗಿ ಬರ್ತಾನೋ ಇಲ್ಲ ಸ್ವಲ್ಪ ಬರ್ತಾನೋ, ಎಷ್ಟಕ್ಕೆ, ಇವೆಲ್ಲ ವಿಚಾರವನ್ನು ಮಾಡಿ ಅಲ್ಲಿ ಮಧ್ಯೆ ಮಧ್ಯೆ ಇವನ್ನೆಲ್ಲ ಯಾವ ದೃಷ್ಟಿಯಿಂದ ಹೇಳಿದ್ದೇವೆ, ಮತ್ತೆ ಪರಮಾರ್ಥ ದೃಷ್ಟಿಗೂ ಈ ಒಂದು ವ್ಯಾವಹಾರಿಕ ದೃಷ್ಟಿಗೂ ಲೌಕಿಕ ಏನು ವ್ಯತ್ಯಾಸ ಇದೆ, ಇದರ ಸಂಬಂಧ ಇದೆಯೋ ಇದೇ ಬೇರೆ ಅದೇ ಬೇರೆಯೋ ಅಂತಕ್ಕಂಥದ್ದೆಲ್ಲವನ್ನೂ ಕೂಡ ವಿಚಾರ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೂ ಸ್ವಲ್ಪ ಬೇರೆ ಇರಲಿ ಅಂತಕ್ಕಂಥದ್ದಕ್ಕೆ ಈ ಒಂದು ವಿಚಾರ ಎಲ್ಲ ಬಂದು ಅದಕ್ಕೋಸ್ಕರ ಮಾಡಿದ್ದೇನೆ. ಇಲ್ಲಿ ಹೇಳಿ ಸುಮ್ಮನೆ ಈ ಅಧಿಕರಣದಲ್ಲಿ ಪ್ರಪ್ರಥಮ ಸೂತ್ರ ಓಂ ಜ್ಯೋತಿರಾದ್ಯಧಿಷ್ಠಾನಂ ತದಾ ಮನನಾತ್, ಓಂ ಜ್ಯೋತಿರಾದ್ಯಧಿಷ್ಠಾನಂ ತದಾ ಮನನಾತ್. ಈ ಸೂತ್ರ ಯಾತಕ್ಕೆ ಬಂದಿದೆ, ಸಂಗತಿ ಏನಿದಕ್ಕೆ ಅಂತಂದ್ರೆ, ಈ ಒಂದು ಮುಖ್ಯ ಪ್ರಾಣವನ್ನ ಕುರಿತು ಹೇಳುವಾಗ ಈ ಮುಖ್ಯ ಪ್ರಾಣನೂ ಕೂಡ ಕಾರ್ಯವೇ ಆಗಿದ್ದಾನೆ. ಯಾವುದರಂತೆ, ಆ ಇತರ ಪ್ರಾಣಗಳಂತೆ ಅಲ್ಲ ಸ್ವಾಮಿ, ಇತರ ಪ್ರಾಣಗಳಂತೆ ಕಾರ್ಯವೇ ಆಗಿದ್ದಾನೆ ಅಂತ ಹೇಳ್ತೀವಿ. ಮತ್ತು ಈ ಮುಖ್ಯ ಪ್ರಾಣ ಯಾರು ಗೊತ್ತೇ, ಅವರು ಸ್ವತಂತ್ರ, ಅವನ ಒಂದು ಆಳ್ವಿಕೆಯಲ್ಲಿ, ಅವನ ಒಂದು ಅಧಿಷ್ಠಾತೃತ್ವದಲ್ಲಿ ಎಲ್ಲ ನಡೀತಾ ಇದೆ. ಅವನು ಎದ್ದ ಅಂದ್ರೆ ಎಲ್ಲಾ ಪ್ರಾಣಗಳು, ಮಿಕ್ಕ ಪ್ರಾಣಗಳು ಹೇಳ್ತವೆ, ಅವನು ಕೂತ ಅಂದ್ರೆ ಕೂರ್ತವೆ. ಅವ್ರು ಏನಾದ್ರೂ ಬಿಟ್ಟು ಹೊಟ್ಟೋಗ್ಬಿಟ್ರೆ ಶರೀರನ, ಆ ಶರೀರ ಅಮಂಗಳವಾಗಿ ಹೋಗ್ಬಿಡುತ್ತೆ. ಅದನ್ನು ಸುಟ್ಟಾಕ್ತಾರೋ ಇಲ್ಲ ಭೂಮಿ ಒಳಗಳು ಏನೋ ಮಾಡ್ಬಿಡ್ತಾರೆ, ಊಟ ಹಾಕ್ಬಿಡ್ತಾರೆ. ಯಾರೋ ಮುಟ್ಟೋಕೆ ಅದಕ್ಕೆ ಅಸಹ್ಯ ಪಟ್ಕೊಳ್ತಾರೆ, ಮುಟ್ಟಿದ್ರೆ ಬೈಲಿ ಹೇಳ್ತಾರೆ. ಯಾತಕ್ಕೆ? ಮುಖ್ಯ ಪ್ರಾಣ ಅಂದ್ರೆ ಇಷ್ಟೊಂದು ಹೊಗಳಿದ್ದೀರಿ ಅಂತ ಹೇಳಿದ್ದೀರಿ, ಎಲ್ಲ ಆಳ್ವಿಕೆ ಅಂತ ಹೇಳಿದ್ದೀರಲ್ಲ, ಅವನೂ ಕೂಡ ಕಾರ್ಯವೇ ಅಂತ ಹೇಳ್ಬಿಟ್ರೆ, ಈ ಒಂದು ಇತರ ಪ್ರಾಣಗಳಿಗೂ ಆ ಮುಖ್ಯ ಪ್ರಾಣ ಏನ್ ವ್ಯತ್ಯಾಸ ಅಂದ್ರೆ, ಒಂದು ಸೊಗಸಾದ ಉದಾಹರಣೆಯನ್ನು ಕೊಟ್ಟು ಹೇಳಿದ್ರು ಶಂಕರ ಭಗವತ್ಪಾದ. ಏನು ನೋಡಿ, ಒಂದು ರಾಜ್ಯ ಇದೆ, ಅದಕ್ಕೆ ಯಾರು ಮುಖ್ಯನಾದವನು, ಎಲ್ಲರಿಗಿಂತ ಮುಖ್ಯನಾದವನು, ಮತ್ತೆ ಸಮಾನವಾಗಿ ಇರತಕ್ಕಂಥವನು ಯಾರು, ಒಬ್ಬ ಎಲ್ಲರನ್ನು ಆಳತಕ್ಕಂಥವನು, ಅವನು ರಾಜ. ಪ್ರಜೆಗಳೆಲ್ಲ ಯಾರು ಸಾಮಾನ್ಯರವರು, ಅವನ ಒಂದು ನಿಯಂತ್ರಣಕ್ಕೆ ಒಳಪಟ್ಟಿರತಕ್ಕಂಥವರು. ಆಯ್ತು, ಆ ಪ್ರಜೆಗಳಲ್ಲಿ ಒಬ್ಬ ಅಮಾತ್ಯ ಅಂತ ಇರ್ತಾನೆ, ಮಹಾ ಅಮಾತ್ಯ, ಅವನು ಪ್ರಧಾನ ಅಮಾತ್ಯ. ರಾಜ ಏನು ಮಾಡೋದಿಲ್ಲ, ಸುಮ್ಮನೆ ಕೂತಿರ್ತಾನೆ. ಈ ಪ್ರಧಾನ ಅಮಾತ್ಯ ಎಲ್ಲವನ್ನು ಮಾಡ್ತಾನೆ. ಏನು, ಎಲ್ಲ ಒಂದು ಹೀಗೆ ಮಾಡ್ಬೇಕು ಅಂತ ನಿಯಂತ್ರಣ ಹೇಳ್ತಾರೆ, ಅದರಂತೆ ಮಾಡ್ತಾರೆ, ಪ್ರತಿಯೊಂದು ಮಾಡ್ತಾರೆ. ಆಯ್ತು, ಅಂದ ಮಾತ್ರಕ್ಕೆ ಈ ಒಂದು ಪ್ರಧಾನ ಅಮಾತ್ಯ ಇದಾನಲ್ಲ, ಆ ಪ್ರಧಾನ ಅಮಾತ್ಯ ಅವನು ರಾಜ್ಯದ ಪ್ರಜೆ, ರಾಜ ಅಲ್ಲ ಪ್ರಜೆ ಅನ್ನೋದಕ್ಕಿಂತ ಭಿನ್ನವಾಗಿದ್ದಾನ. ಅವನು ಕೂಡ ಪ್ರಜೆಯೇ, ಅವನು ಕೂಡ ರಾಜನ ಅಧೀನನೇ.
ಸಾಮಾನ್ಯ ಪ್ರಜೆ ಆದರೆ ಏನಾಗಿದ್ದಾನೆ, ಅವನು ಮಹಾಮಂತ್ರಿ, ಪ್ರಧಾನಾಮಾತ್ಯ ಅವನು. ಹಾಗೆ ಮುಖ್ಯ ಪ್ರಾಣ, ಪ್ರಧಾನಾಮಾತ್ಯ ಇವರೆಲ್ಲರೂ ಕೂಡ ಸಾಮಾನ್ಯ ಪ್ರಜೆಗಳು ಅಷ್ಟೇ. ಆದರೆ ಪ್ರಜೆಗಳು, ಅವನು ಪ್ರಜೆನೇ ಇವನು ಪ್ರಜೆನೇ. ಇದಕ್ಕೆ ಹುಟ್ಟಿದ ಸ್ವತಂತ್ರವರಲ್ಲ ಅಂತನ್ನುವುದು ಎಲ್ಲರಿಗೂ ಸಮಾನ. ಮುಖ್ಯ ಪ್ರಾಣಿಗಳು ಸಮಾನ, ಇತರ ಪ್ರಾಣಿಗಳಿಗೂ ಸಮಾನ. ಯಾಕೆ? ಅವನು ಕಾರ್ಯ, ಇವರೆಲ್ಲರೂ ಕೂಡ ಕಾರ್ಯಗಳೇ ಅಂತ ಹೇಳಿ ಎಲ್ಲ ಮುಖ್ಯ ಪ್ರಾಣನನ್ನ ಏನ್ ಹೇಳಿದ್ರು? ಇಲ್ಲ ಇಲ್ಲ, ಮುಖ್ಯ ಪ್ರಾಣನ ಕಾರ್ಯ, ಈ ಮುಖ್ಯ ಪ್ರಾಣನು ಇಷ್ಟು ಶ್ರೇಷ್ಠನಾಗಿದ್ದರೂ ಕೂಡ ಅವನು ಸ್ವತಂತ್ರನಲ್ಲ. ಹೀಗಾಗಿ ನಮ್ಮ ಅದ್ವಿತೀಯ ತತ್ವಕ್ಕೆ ಯಾವ ಬಾಧೆಯೂ ಇಲ್ಲ. ಅವನನ್ನ ಸ್ವತಂತ್ರ ಅಂತ ಹೇಳಿರಬಹುದು. ಯಾವ ದೃಷ್ಟಿಯಿಂದ? ಈ ಇತರ ಪ್ರಾಣಿಗಳ ದೃಷ್ಟಿಯಿಂದ. ಮಹಾಮಾತ್ಯ, ಪ್ರಧಾನಾಮಾತ್ಯ ಇವನೇನು ಹೇಳ್ತಾರೆ? ಅಯ್ಯಯ್ಯೋ ಇವನೇ ಸ್ವಾಮಿ, ಇವನ್ ಏನ್ ಹೇಳಿದ್ರೆ ಮುಗಿದೋಯ್ತು, ಎಲ್ಲ ಆಗೋಯ್ತು ಅಂತಾರೆ. ಯಾವ ದೃಷ್ಟಿಯಿಂದ? ಪ್ರಜೆಗಳ ದೃಷ್ಟಿಯಿಂದ ದೊಡ್ಡವನು. ಆ ರಾಜನ ದೃಷ್ಟಿಯಿಂದ ಇವನು ಅವನ ಅಧೀನನೇ. ಹಾಗೆ ಅಂತ ಹೇಳಿ ಈ ಒಂದು ಏಕಮೇವಾದ್ವಿತೀಯತ್ವಕ್ಕೆ, ಯಾವ್ದ ಬ್ರಹ್ಮದ ಏಕಮೇವಾದ್ವಿತೀಯತ್ವಕ್ಕೆ ಯಾವ ಬಾಧೆಯೂ ಇಲ್ಲ ಎಂಬುದಾಗಿ ಸಾಧಿ ತೋರಿಸಿದ್ದಾಗಿ. ಈಗ ಪ್ರಶ್ನೆ ಬರುತ್ತೆ, ಏನು ಪ್ರಶ್ನೆ ನೋಡಿ. ಈ ಮುಖ್ಯ ಪ್ರಾಣನನ್ನ ಇಷ್ಟೊಂದು ಹೊಗಳಿದ್ದೀರಿ, ಅವನು ಅಷ್ಟೊಂದು ಶಕ್ತಿವಂತ ಎಲ್ಲ ಆಯ್ತು, ಶಕ್ತಿಮಂತ ಎಲ್ಲ ಆಯ್ತು. ಆಗ ಏನಾಗುತ್ತೆ? ಇವನಿಗೆ ಈ ಶಕ್ತಿ ಎಲ್ಲಿಂದ ಬಂತು? ಇವನಿಗೆ ಈ ಶಕ್ತಿ ಅಂತ ಅನ್ನೋದು ಸ್ವಭಾವವೇ. ಅಂದ್ರೆ ಏನು? ಯಾವ ಬೇರೆ ಅಪೇಕ್ಷೆಯೂ ಇಲ್ಲದೆ ತನ್ನಲ್ಲಿಯೇ ಇದ್ದುಕೊಂಡು ಬಿಟ್ಟಿದೆಯೇ ಈ ಶಕ್ತಿ, ಅಥವಾ ಇದಕ್ಕೆ ಯಾವುದಾದರೂ ಕೂಡ ಶಕ್ತಿ ಅಧಿಷ್ಠಾತ್ರವಾಗಿದೆ, ಇನ್ನೊಂದು ಶಕ್ತಿ ಇದನ್ನ ಪ್ರೇರೇಪಿಸ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ. ಇದು ಯಾತಕ್ಕೆ ಬಂತು? ಯಾತಕ್ಕೆ ಬಂತು ಅಂದ್ರೆ, ಅಲ್ಲ ಸ್ವಾಮಿ ನೀವು ಹೇಳಿದ್ರಲ್ಲ, ಮುಖ್ಯ ಪ್ರಾಣ ಸರ್ವಶ್ರೇಷ್ಠ, ಶ್ರೇಷ್ಠ ಶ್ರೇಷ್ಠ, ಮತ್ತೆ ಜ್ಯೇಷ್ಠ ಶ್ರೇಷ್ಠ ಅಂತ ಎಲ್ಲ ಮಾಡಿದ್ರಲ್ಲ, ಇವನಿಗೆ ಶಕ್ತಿ ಎಲ್ಲಿಂದ ಬಂತು? ಈ ಪ್ರಶ್ನೆ ಯಾತಕ್ಕೆ ಬಂತು ಅಂದ್ರೆ, ಒಂದು ವೇಳೆ ಇವನಿಗೆ ಈ ಶಕ್ತಿ ಸ್ವತಂತ್ರವಾಗಿ ಅವನಿಗೆ ಹೀಗೆ ಬಂದುಬಿಟ್ಟಿದೆ ಅಂತ ಅಂದರೆ, ಆಗ ಇವನಿಗೂ ಬ್ರಹ್ಮಕ್ಕೂ ಏನು ವ್ಯತ್ಯಾಸ ಆಯ್ತು? ಅಯ್ಯ, ಇವನಿಗೆ ಆ ಶಕ್ತಿ ಇಲ್ಲ, ಬ್ರಹ್ಮ ಯಾಕೆ ಬೇಕು? ಆಯ್ತು. ಆದ್ದರಿಂದ ಏನಾಗಿದೆ, ಇದನ್ನು ವಿಚಾರ ಮಾಡಬೇಕು. ಬಂದಿದೆ ಅಂತ ಆದ್ರೆ ಯಾರಿಂದ ಬಂದಿದೆ, ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ, ಇವೆಲ್ಲ ವಿಚಾರ. ಅದರಿಂದ ಇದು ಬಹಳ ಮುಖ್ಯವಾದ ವಿಚಾರ. ಇವೆಲ್ಲವೂ ಏನು? ಬ್ರಹ್ಮದ ಏಕಮೇವಾದ್ವಿತೀಯತ್ವಕ್ಕೆ ಇವೆಲ್ಲ ಸವಾಲಾಗಿದೆ. ನೋಡಿ, ಇವನು ಇದ್ದಾನೆ, ಇವೆಲ್ಲ ಹೇಗ್ರಿ ಚೆಲ್ಲ ಇದೆ, ಅದ್ವೈತ ಹೇಳ್ತಿರಲ್ಲ, ಎದುರಿಗಿದೆ ಮುಖ್ಯ ಪ್ರಾಣ ಇದ್ದಾನೆ, ಅತ್ಯಂತ ಶ್ರೇಷ್ಠನಾದವನು. ಅವನಿಗೆ ಸಾವಿಲ್ಲ ಅಂತ ಹೇಳ್ತೀರಿ, ಶರೀರ ಸುಟ್ಟೋಯ್ತು, ಏನಾದ ಅವನ ಜೀವ? ಏನು ಆಗ್ತದೆ, ಅವನು ಯಾವತ್ತೂ ಇದ್ದೇ ಇರ್ತಾನೆ, ಅದನ್ನು ಹೇಳ್ತೀರ? ಇಲ್ಲಪ್ಪ, ಅವನು ಇರಲ್ಲ ಅಂತೇಳಿ ಸ್ವಾಮಿ, ಇರಲ್ಲ ಅಂತ ಆದ್ರೆ ಅನುಭವಿಸೋ ನಾನು ಕರ್ಮಫಲನ. ಒಬ್ಬ ಮನುಷ್ಯ ಹೋದ, ಬೇಕಾಷ್ಟು ಕರ್ಮ ಮಾಡಿದ್ದ, ಜ್ಯೋತಿಷ್ಠೋಮ ಮಾಡಿದ್ದ, ಅವನು ಶರೀರ ಬಿಟ್ಟ, ಶರೀರ ಸುಟ್ಟು ಹಾಕ್ಬಿಟ್ರು, ಅನುಭವಿಸೋನು ಯಾರು? ಒಬ್ಬ ಇರ್ಬೇಕಲ್ಲ, ಅವನ ಜೀವ, ಅವನು ಸತ್ತು ಹೋಗ್ಬಿಟ್ರೆ? ಇಲ್ಲ ಇಲ್ಲ, ಇಷ್ಟೆಲ್ಲ ಇರ್ಬೇಕ. ಜೀವನು ನಿತ್ಯ ಸರ್ವಶಕ್ತ ಎಲ್ಲ ಆದ್ರೆ ಅವನು ವ್ಯತ್ಯಾಸ, ಅವನು ಇದ್ದಾನೆ ಇವನು ಇದ್ದಾನೆ ಅಷ್ಟೇ. ಹೀಗೆಲ್ಲ ಪ್ರಶ್ನೆಗಳು ಬರ್ತವೆ ನೋಡಿ. ಇವೆಲ್ಲ ನಾವು ಇಲ್ಲಿ ನಾವು ದಿನನಿತ್ಯ ನಮಗೆ ಕೆಲವರು ಕೇಳ್ತಾ ಇರ್ತಾರೆ, ಏನ್ರಿ ಈ ಥರ ಹೇಗ್ರಿ ನಿಮ್ಮ ಅದ್ವೈತ ಹೇಳ್ರಿ, ಎಲ್ರಿ ಬರೀ ಏನ್ರಿ ಬರೀ ಸುಳ್ಳು ಕದ್ರಿ ಅಂತೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಇವನ್ನೆಲ್ಲ ಅಧ್ಯಯನ ಮಾಡಬೇಕಾದ್ರೆ ನೋಡೋಣ ಏನ್ ಹೇಳ್ತಾರೆ. ಇನ್ನೊಂದು ನೋಡ, ಓಂ ಜ್ಯೋತಿರಾದ್ಯಧಿಷ್ಠಾನಂತು ತದಾ ಮನನಾತ್. ಜ್ಯೋತಿರಾದ್ಯಧಿಷ್ಠಾನಂ ಒಂದೇ ಬರ ಸು ತದಾ ಮನನ, ಒಂದೇ ಪದ. ಅದು ಹೇಗೆ ಬಿಡಿಸಿ ನೋಡೋಣ. ಇದು ತ್ರಿಪದಾತ್ಮಕ
ಅನ್ವಯ ಏನಾಗುತ್ತೆ ಇಲ್ಲಿ ಅಂದ್ರೆ ಅನ್ವಯ ಒಂದೆರಡು ಮೂರು ಪದ ಸೇರಿಸ್ಕೋಬೇಕು, ನೋಡ್ಕೋಬೇಕು. ನೋಡಿ ಏನಾಗುತ್ತೆ ಅಂದ್ರೆ ಪ್ರಾಣ ಪ್ರವೃತ್ತೌ ಪ್ರಾಣ ಪ್ರವೃತ್ತೌ ಜ್ಯೋತಿರಾದ್ಯನುಷ್ಠಾನಂ ಸ್ಯಾತ್. ಏನಿರತ್ತ ಅಂದ್ರೆ ಪ್ರಾಣ ಪ್ರವೃತ್ತೌ ಪ್ರಾಣಗಳ ಪ್ರವೃತ್ತಿಯಲ್ಲಿ, ಅಂದ್ರೆ ಪ್ರಾಣಗಳು ಏನಾಗಿದೆ ಬೇಕಾ ಇದೆಯಲ್ಲ ನಮ್ಮ ಪ್ರಾಣಗಳು ಅವೆಲ್ಲ ಪ್ರವೃತ್ತವಾಗಿವೆ. ಎಲ್ಲಿ ವೃತ್ತಿ ಅದರ ವೃತ್ತಿ ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಮುಟ್ತಾ ಇದ್ದೇವೆ, ಮುಗಿಸ್ತಾ ಇದ್ದೇವೆ, ತಿಂತಾ ಇದ್ದೇವೆ, ವೃತ್ತಿ ನೋಡ್ತಾ ಇದ್ದೇವೆ, ಎಲ್ಲ ನಡೀತಾ ಇದೆ. ಇವೆಲ್ಲ ಯಾವ್ದು ವೃತ್ತಿ? ಪ್ರಾಣದ ಪ್ರವೃತ್ತಿ. ಪ್ರಾಣ ಮುಂದುವರೆದಿರ್ತಾನೆ ಇವೆಲ್ಲ ಆಗೋದು. ಇದು ಈ ಪ್ರಾಣಗಳು ಪ್ರವೃತ್ತವಾಗುವುದಕ್ಕೆ ಏನು ಕಾರಣ ಅಂತಂದ್ರೆ ಜ್ಯೋತಿರಾದ್ಯನುಷ್ಠಾನಂ ಸ್ಯಾತ್. ಅಂದ್ರೆ ಜ್ಯೋತಿರಾದ್ಯನುಷ್ಠಾನ ಅಂತ ಅನ್ನೋದಕ್ಕೆ ಹೇಗತ್ತೆ ಜ್ಯೋತಿರಾದೀನಾಂ ಅನುಷ್ಠಾನಂ ಜ್ಯೋತಿರಾದ್ಯಧಿಷ್ಠಾನಂ. ಷಷ್ಠಿ ತತ್ಪುರುಷ ಸಮಾಸ. ಜ್ಯೋತಿರಾದೀನಾಂ ಅಧಿಷ್ಠಾನಂ ಅಂದ್ರೆ ಜ್ಯೋತಿಯೇ ಮುಂತಾದವುಗಳ ಅನುಷ್ಠಾನಂ ಅಂದ್ರೆ ಅನುಷ್ಠಾತೃತ್ವ. ಅಂದ್ರೆ ಯಾವುದರಿಂದ ಅನುಷ್ಠಿತವಾಗಿದೆ ಈ ಪ್ರಾಣಗಳು ಅಂದ್ರೆ ಈ ಜ್ಯೋತಿಯ ಮೊದಲಾದವುಗಳು. ಜ್ಯೋತಿ ಅಂದ್ರೆ ಅಗ್ನಿ, ಪಂಚಭೂತಗಳು ಇದೆಲ್ಲ. ಅದರಿಂದ ಅವೇ ಮೊದಲಾದವುಗಳಿಂದ ಇದು ಈ ಅಧಿಷ್ಠಿತವಾಗಿವೆ. ಹೀಗಿದ್ದರೆ ಮಾತ್ರ ಈ ಪ್ರಾಣ ಪ್ರವೃತ್ತಿ ಸಾಧ್ಯ. ಹೇಗಿದ್ರೆ ನೋಡಿ, ಜ್ಯೋತಿಯೇ ಮೊದಲಾದವುಗಳಿಂದ ಇದು ಏನಾಗಿದ್ದರೆ ಅನುಷ್ಠಿತವಾಗಿದ್ದರೆ ಅಂದ್ರೆ ಅದು ಅದು ಒಂದು ಅನುಷ್ಠಾತೃತ್ವ ಇದ್ದರೆ ಆಗ ಮಾತ್ರ ಪ್ರಾಣ ಪ್ರವೃತ್ತಿ. ಅಧಿಷ್ಠಿತವಾಗಿದ್ದರೆ, ಜ್ಯೋತಿಯೇ ಮೊದಲಾದವುಗಳಿಂದ ಅಧಿಷ್ಠಿತವಾಗಿದ್ದರೆ ಮಾತ್ರ ಈ ಪ್ರಾಣ ಪ್ರವೃತ್ತಿ. ಅಂದ್ರೆ ಏನಾಯ್ತು, ಸ್ವತಂತ್ರವಾಗಿದ್ದಕ್ಕೆ ಶಕ್ತಿ ಇಲ್ಲ ಅಂತ. ಇದು ಹೇಗೆ ಅಂತಕ್ಕಂಥದಕ್ಕೆ ನೋಡಿ. ಹೇಗೆ ಅಂದ್ರೆ ಇಲ್ಲಿ ಉತ್ತರ ಹೇಳ್ಬಿಟ್ಟಿದ್ದಾರೆ ಸೂತ್ರಕ್ಕೆ. ಪ್ರಾಣ ಪ್ರವೃತ್ತವು ಜ್ಯೋತಿರಾದ್ಯನುಷ್ಠಾನಂ ಸ್ಯಾತ್. ಜ್ಯೋತಿಯೇ ಮುಂತಾದವುಗಳ ಒಂದು ಅಧಿಷ್ಠಾತೃತ್ವ, ಅವುಗಳಿಂದ ಅಧಿಷ್ಠಿತವಾಗಿರಬೇಕು ಅನ್ನುವುದು ಬೇಕು ಇದೆ. ಸ್ವತಃ ಹೇಗೆ ಹೇಳ್ತಿದ್ದೀವಿ, ಏನ್ ಕಾರಣ ಅಂದ್ರೆ ಸದಾ ಮನನ. ಹಾಗೆ ಶ್ರುತಿಗಳು ಹೇಳುತ್ತಿರುವುದರಿಂದ. ಯಾಕೆ ಶ್ರುತಿಗಳು ಹೇಳುತ್ತಿರುವುದಂದ್ರೆ ಪ್ರತ್ಯಕ್ಷ ಪ್ರಮಾಣಕ್ಕೆ ಸಿಕ್ಕುವುದಿಲ್ಲವಾದ್ದರಿಂದ, ಮತ್ತೆ ಅನುಮಾನ ಏನ್ ಬೇಕು ಅನುಮಾನ ಮಾಡಬಹುದು. ಅನುಮಾನದಿಂದ ಸಿದ್ಧವಾಗದಿರುವುದರಿಂದ ಏನಾಗುತ್ತೆ, ಶ್ರುತಿ ಪ್ರಮಾಣ. ಹೀಗೆ ಈ ಪ್ರಾಣಗಳು ತಮ್ಮ ವೃತ್ತಿಯಲ್ಲಿ ತೊಡಗುವುದಕ್ಕೆ ಅಥವಾ ಪ್ರಾಣಗಳು ಪ್ರವೃತ್ತವಾಗುವುದಕ್ಕೆ ಜ್ಯೋತಿಯೇ ಮುಂತಾದವುಗಳಿಂದ ಇದು ಯಾವುದು ಪ್ರಾಣವು ಅಧಿಷ್ಠಿತವಾಗಿರಬೇಕು. ಹಾಗಿದ್ದರೆ ಮಾತ್ರ ಸಾಧ್ಯ. ಯಾಕೆ ಅಂದ್ರೆ ಸದಾ ಮನನ, ಹಾಗಂತ ಶ್ರುತಿಗಳು ಹೇಳುತ್ತಿವೆ ಅಂತ ಹೇಳಿ ಇದು ಸೂತ್ರದ ಒಂದು ಅರ್ಥ. ಭಾಷ್ಯವನ್ನು ನೋಡಿ, ಈ ಸಂಶಯವನ್ನು ಮುಂದೆ ಹಾಕ್ತಾರೆ. ಈ ಸೂತ್ರ ಯಾಕೆ ಯಾವ ಸಂಶಯಕ್ಕೆ ಉತ್ತರವಾಗಿ ಈ ಸೂತ್ರ ಹಾಕಿ ಬಂದಿದೆ ಅಂತಕ್ಕಂಥದ್ದು ಈ ಸಂಗತಿ. ಏನು ಸೂತ್ರ ಭಾಷ್ಯ ಅಂತ ಅನ್ನೋದು ಹೇಗೆ ಮಾಡಿದ್ದಾರೆ ಅಂದ್ರೆ, ಶಂಕರ ಭಗವತ್ಪಾದನ ಸರ್ವಜ್ಞ ಅಂತ ಹೇಳೋಲ್ಲ, ಏನು ಹೇಳಾಗಿದೆ ಅಂತ ಕೈ ಮುಗಿಬೇಕ. ನಾವು ಹೇಳ್ತಾ ಇದ್ದೀವಲ್ಲ, ಸ್ವಾಮಿ ಸ್ವಲ್ಪ ಜಾಗೃತರಾಗಿರಿ, ಸ್ವಲ್ಪ ಮಾತ ಹೇಳ್ತಾ ಇದ್ದೇವೆ ಪ್ರತಿನಿತ್ಯ. ಜಾಗೃತರಾಗಿ ನಮ್ಮ ಕಡೆ ಸ್ವಲ್ಪ ನೋಡಿ ಅಂತ. ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲ್ಕೊಂಡಿದ್ಬೇಡಿ, ನಮ್ಮ ಕಡೆ ಸ್ವಲ್ಪ ನೋಡಿ. ಯಾಕೆ? ಒಂದೇ ಒಂದು ಕಟಾಕ್ಷ ಸಾಕು. ಯಾಕೆ? ನಮಗೆಲ್ಲ ಜ್ಞಾನವಾಗಬೇಕಾದ್ರೆ ಕೊನೆ ಒಂದು ಕಟಾಕ್ಷ ಮಾತ್ರ, ಕೇವಲ ಕಟಾಕ್ಷ ಮಾತ್ರ ಸಿದ್ಧಂ ಭವತಿ. ನೋಡು ಸಂಜೆ ಹೇಳ್ತಾರೆ 194 ಭಾಗ. ತೇ ಪುನಃ ಪ್ರಕೃತಾಃ ಪ್ರಾಣಾಃ ಕಿಂ ಸ್ವಮಹಿಮ್ನೈವ ಸ್ವಸ್ಮೈ ಕಾರ್ಯಾಯ ಪ್ರಭವಂತಿ ಆಹೋಸ್ತಿತ್ ದೇವತಾಧಿಷ್ಠಿತಾಃ ಪ್ರಭವಂತಿ.
ಹೇಳ್ತಾರೆ ಇನ್ನು ಅರ್ಥವಾಗಲಿ ಬಿಡ್ಲಿ ಸ್ವಾಮಿ. ಇವಾಗ ಯಾವುದೋ MS ಲಕ್ಷ್ಮೀ ಕೃತಿ, ಅದು ಯಾವುದೋ ಕೃತಿ, ಯಾವ ತ್ಯಾಗರಾಜರ ಕೃತಿ ನಮಗೆ ತೆಲುಗು ಅರ್ಥವಾಗೋದಿಲ್ಲ. ಒಂದೇ ಒಂದು ಅಕ್ಷರ ಕೂಡ ಅರ್ಥ ಆಗೋದಿಲ್ಲ ನಮಗೆ. ಆದರೂ ಕೂಡ ಅವರ ಒಂದು ಸಂಗೀತವನ್ನು ಕೇಳ್ತಾ ಇದ್ದು ಏನಾಗುತ್ತೆ ನಮಗೆ ಅಂದ್ರೆ, ಆ ತ್ಯಾಗರಾಜರು ರಚನೆ ಮಾಡಿದ್ದಾರಲ್ಲ, ಯಾವ ಭಾವವನ್ನ ಇಟ್ಕೊಂಡ್ರು ಅದನ್ನ ರಚನೆ ಮಾಡಿದ್ದಾರೋ ಅದನ್ನ ಅವರು ತೆಲುಗು ಲಿಪಿಯಲ್ಲಿ ಇಟ್ಟಿದ್ದಾರೆ ಅಷ್ಟೇ. ಯಾಕೆ ತೆಲುಗನ್ನು ಗೊತ್ತಾಗಲಿ ತೆಲುಗರು ಇಟ್ಟಿದ್ದಾರೆ ಅಷ್ಟೇ. ಆದರೆ ಅದನ್ನ ಈ ಗಾಯಕಿ ಏನ್ ಮಾಡ್ತಾ ಇದ್ದಾರೆ, ತೆಲುಗಿದೆ ನಿಮ್ಗೆ ತೆಲುಗು ಗೊತ್ತಾಗಲ್ವಾ, ನಿಮ್ಗೆ ಕನ್ನಡ ಗೊತ್ತಾಗತ್ತಾ, ನಾನು ಮಾಡ್ತೇನೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬಿಡ್ತೇನೆ ಅಂತ ಹೇಳ್ಬಿಟ್ಟು ಅಲ್ಲಿ ಏನಿದೆ ಭಾವ ಅದೇ ಭಾವದಿಂದ ಅದನ್ನ ಹಾಡಿದ್ರೆ ತೆಲುಗು ಲಿಪಿ ಇರ್ಬೋದು, ಆ ಒಂದು ಭಾಷೆ ಇರ್ಬೋದು, ಆದ್ರೆ ಭಾವಕ್ಕೆ ಅನ್ನೋ ಭಾಷೆ ಉಂಟಾ? ಭಾವಕ್ಕೆ ಎಲ್ಲದಕ್ಕೂ ನೋಡಿ ಸ್ವಾಮಿ, ಮಾತಲ್ಲಿ ಹೇಳಬೇಕಾದ್ರೆ ಒಂದು ಭಾಷೆ ಉಂಟು. ಏನು ಬಾದಾಮಿ ಅಂತ ಹೇಳ್ತೇವೆ ಅಂತೇಳಿ ನಮ್ಮ ತೆಲುಗಿನ ಹೇಳ್ತಾರೆ, ತಮಿಳಿನ. ಆದ್ರೆ ಭಾವಕ್ಕೆ ಯಾವ ಭಾಷೆ ಏನೂ ಇಲ್ಲ. ಹಾಗೆ ಆ ಭಾವವನ್ನ ನಾನು ನಿಮ್ಮ ಮುಂದೆ ಇರ್ತೇನೆ ಅಂತ ಹೇಳಿ ಹಾಡಿದ್ರೆ ನಮಗೂ ಅರ್ಥ ಆಗುತ್ತದೆ. ತೆಲುಗು ಬರದೆ ಹೋಗಿ ಆ ಭಾವ ಅರ್ಥ. ಇಲ್ಲಿ ಏನಾಗಿದೆ, ಈ ಒಂದು ಕನ್ಸ್ಟ್ರಕ್ಷನ್ ಆಫ್ ಸೆಂಟೆನ್ಸ್ ಅಂತ ಇದೆಯಲ್ಲ, ವಾಕ್ಯ ರಚನಾ ಕ್ರಮ, ಈ ವಾಕ್ಯ ರಚನಾ ಕ್ರಮ ಹೇಗಿದೆ ಅಂದ್ರೆ, ನಿಮ್ಗೆ ಸಂಸ್ಕೃತ ಗೊತ್ತಿಲ್ಲ, ಬಿಟ್ಟಿಲ್ಲ, ಕೇವಲ ಓದ್ಬಿಟ್ರೆ ಅದನ್ನ ಓದ್ತಕ್ಕಂಥ ಧಾಟಿ ಇದೆ ನೋಡಿ. ಯಾರಾದ್ರೂ ಒಳ್ಳೆ ಪಂಡಿತರು ಅವ್ರ ಕೈಲಿ ಓದಿಸಿದ್ರೆ ಓದ್ರೆ ಅರ್ಥ ಆಗುತ್ತೆ, ಭಾಷೆ ಬೇಕಾಗಿದೆ. ಹಾಗೆ ಆ ಸಂಗೀತದಲ್ಲಿ ತೆರೆ ನಮ್ಗೆ ಬರದೇ ಇದ್ರೂ ಕೂಡ ಆ ತ್ಯಾಗರಾಜರ ಭಾವನೆ ನಮಗೆ ಅರ್ಥ ಆಗೋಯ್ತೋ ಹಾಗೆ ನೋಡಿ. ತೇ ಪುನಃ ಪ್ರಕೃತಾ ಪ್ರಾಣಾಃ ಕಿಂ ಸ್ವಮಹಿಮ್ನೈವ ಸ್ವಸ್ಮೈ ಕಾರ್ಯಾಯ ಪ್ರಭವಂತಿ ಆಹೋಸ್ವಿತ್ ದೇವತಾಧಿಷ್ಠಿತಾ ಪ್ರಭವಂತಿ. ಪ್ರಶ್ನೆ, ತೇ ಪುನಃ ಪ್ರಕೃತಾ ಪ್ರಾಣಾಃ. ನೋಡಿ, ಆ ಪ್ರಕೃತವಾದ ಪ್ರಾಣಗಳು, ಪ್ರಕೃತವಾದ ಅಂದ್ರೆ ಏನು, ಹಿಂದೆ ಹೇಳಿರ್ತಕ್ಕಂಥ ಪ್ರಾಣವೃತ್ತಿಗಳು ಯಾವುದದು, ಈ ಪ್ರಾಣೋಪಾನ ವ್ಯಾನುಮಾನದ ಬಾಣಗಳು, ಇವೆಲ್ಲ ಹೇಳದಲ್ಲ ಅವುಗಳು ಕಿಂ ಸ್ವಮಹಿಮ್ನೈವ ಅಂದ್ರೆ ತಮ್ಮದೇ ಆದ ಮಹಿಮೆಯಿಂದ, ಅಂದ್ರೆ ಹೆಚ್ಚುಗಾರಿಕೆ, ಅವ್ರಿಗೆ ಒಂದು ಶಕ್ತಿ, ಮಹಿಮೆ ಶಕ್ತಿ, ಅದರಿಂದ ಸ್ವಸ್ಮೈ ಕಾರ್ಯಾಯ ಪ್ರಭವಂತಿ, ತಮ್ಮ ಕಾರ್ಯಗಳಿಗೆ ಆ ಇಂದ್ರಿಯಗಳು ತಮ್ಮ ಕಾರ್ಯಗಳು, ಇಂದ್ರಿಯ ಅಂದ್ರೆ ಪ್ರಾಣ ತಮ್ಮ ಕಣ್ಣು ಏನ್ ಮಾಡ್ಬೇಕು, ನೋಡ್ಬೇಕು, ಕಿವಿ ಏನ್ ಮಾಡ್ಬೇಕು, ಕೇಳಬೇಕು, ನಾಲಿಗೆ ಏನ್ ಮಾಡ್ಬೇಕು, ಮಾತಾಡ್ಬೇಕು. ಹೀಗೆ ತಮ್ಮ ಕಾರ್ಯಗಳಲ್ಲಿ ಅವು ತೊಡಗುತ್ತವೆಯೋ, ಯಾವ್ದ್ರಿಂದ, ಸ್ವಮಹಿಮ್ನೈವ ತಮ್ಮ ಮಹಿಮೆಯಿಂದಲೇ ತೊಡಗುತ್ತದೆಯೋ, ಆಹೋಸ್ವಿತ್ ಅಥವಾ ದೇವತಾಧಿಷ್ಠಿತಾ ಪ್ರಭವಂತಿ, ಆದರೆ ಅಥವಾ ದೇವತಾಧಿಷ್ಠಿತಾ ಯಾವುದಾದರೂ ಕೂಡ ದೇವತೆಯಿಂದ ಅಧಿಷ್ಠಿತವಾಗಿ ಅವು ತಮ್ಮ ಕಾರ್ಯದಲ್ಲಿ ತೊಡಗುತ್ತವೋ ಅಂತ ಸಂಶಯ. ಗೊತ್ತಾಯ್ತದ ಅರ್ಥ? ಇಲ್ಲಿ ಏನ್ ಹೇಳ್ಬೇಕು ಅದನ್ನ ಸರಿಯಾಗಿ ಹೇಳಿದೆ. ನೋಡೋಣ ಏನ್ ಹೇಳ್ತಾರೆ, ಇನ್ನೂ ಇದೆ ಸಂಶಯ ಇದೆ. ಪ್ರಭವಂತಿ ಇತಿ ವಿಚಾರ್ಯತೆ, ಇದನ್ನು ನಾವು ವಿಚಾರ ಮಾಡುತ್ತೇವೆ. ಇಲ್ಲಿ ಪೂರ್ವಪಕ್ಷ ಅಂತ ಯಾರು ಹಾಕೊಳ್ಳಿಲ್ಲ, ಶಂಕರ ಭಗವತ್ಪಾದರು ಆ ಸಂಶಯವನ್ನ ತಾವೇ ಹಾಕೊಂಡ್ಬಿಟ್ಟಿದ್ದಾರೆ. ಸೂತ್ರ ಭಾಷೆ ಆಗಿದೆ ಅಂದ್ರೆ, ಕೆಲವು ಕಡೆ ಪೂರ್ವಪಕ್ಷಿ ಗೆದರಿಗೆ ಇರ್ತಾನೆ, ಅವನು ಏನ್ ಬಹಳ ಜೋರಾಗಿರ್ತಾನೆ, ವಾದ ಮಾಡ್ತಾನೆ, ಎದುರಿಗಿದ್ದೇ ವಾದ ಮಾಡ್ತಾನೆ. ಇನ್ನು ಕೆಲವು ಕಡೆ ಎದುರಿಗಿಲ್ಲ, ಅದನ್ನು ವಾದ ಮಾಡಿ, ಅದನ್ನ ಇವರು ಹಾಕ್ಬಿಡ್ತಾರೆ. ಈ ತರ ನೋಡಿ ಎಲ್ಲಿದ್ದಾನೆ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಎದುರಿಗಿಲ್ಲ ಆದ್ರೂ ನಾವು ಟೆಲಿಫೋನ್ ಕೇಳಲ್ವಾ, ಆ ತರ. ಇನ್ನು ಕೆಲವು ಕಡೆ ಯಾರೂ ಪೂರ್ವಪಕ್ಷಿ ಇಲ್ಲವೇ ಇಲ್ಲ, ಶಂಕರ ಭಗವತ್ಪಾದರೆ ಆ ಒಂದು ಸಂಶಯವನ್ನು ಹಾಕೊಂಡ್ಬಿಡ್ತಾರೆ. ನೋಡಿ, ಓದುವವರಿಗೆ ಈ ಸಂಶಯ ಬರಬಹುದು ಅಂತ ಹೇಳಿ ಸಂಶಯವನ್ನು ನಿವಾರಣೆ ಮಾಡ್ತಾರೆ. ಇದು ಭಾಷೆಯ ಒಂದು ಕ್ರಮ ಇದು.
ಎಲ್ಲ ಸಂಶಯವನ್ನು ಕೂಡ ನಿವಾರಣೆ ಮಾಡತಕ್ಕಂತಹದ್ದು. ಪೂರ್ವ ಪಕ್ಷಿ ಹಾಕಿದ್ದಾನೆ, ಅವನು ಕೂಡ ಸಂಶಯ ನಿವಾರಣೆಗೆ ಇದ್ಯಾತಕ್ಕೆ ಇದು ಏನು ಫಲ ಏನು ಯಾತಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಯಾತಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಬ್ರಹ್ಮದ ಏಕಮೇವಾದ್ವಿತೀಯವನ್ನ ಪ್ರತಿಯೊಬ್ಬನೂ ಕೂಡ ಯಾವ ಭೇದ ಇಲ್ಲ, ಪ್ರತಿಯೊಬ್ಬನೂ ಕೂಡ ತನ್ನ ಅನುಭವಕ್ಕೆ ತಂದುಕೊಂಡು ಕೃತಾರ್ಥನಾಗಲಿ ಎನ್ನುವ ಒಂದೇ ಒಂದು ಉದ್ದೇಶದಿಂದ ಅಷ್ಟೆ, ಇನ್ನೇನಿಲ್ಲ. ಅವ್ರಿಗೇನ ಆಪ್ತಕಾಮರು ಆತ್ಮಕಾಮರು ಹೋಗ್ತಾನೆ. ಇಲ್ಲಿ ನೋಡೋಣ ಇತಿ ವಿಚಾರ ತತ್ರ ಪ್ರಾಪ್ತಂ ತಾವತ್. ಮೊದಲು ನಮಗೇನು ಗೊತ್ತಾಗುತ್ತೆ, ಸಂಶಯನ್ನು ಅವನು ದೇವತಾಧಿಷ್ಠಿತನಾಗಿ ಪ್ರಾಣ ಕೆಲಸ ಮಾಡ್ತಾ ಇದೆಯೋ ಅಥವಾ ತಾವೇ ತಮ್ಮ ಮಹಿಮೆಯಿಂದ ಕೆಲಸ ಮಾಡ್ತಾ ಇದೆಯೋ ಅಂತ ಮೊದಲೇನು ಗೊತ್ತಾಗುತ್ತೆ ನಮಗೆ ಅಂದರೆ, ಯಥ ಸ್ವಕಾರ್ಯ ಶಕ್ತಿಯೋ ಸ್ವಮಹಿಮೈವ ಪ್ರಾಣ ಪ್ರವರ್ತೇರನ್ನು ನೋಡಿ. ಸ್ವಕಾರ್ಯ ಶಕ್ತಿ ಯೋಗ, ನಮಗೆ ಏನೇನು ಕಾರ್ಯ ಅಂತ ಇದೆಯೋ ಅದನ್ನ ಮಾಡುವುದಕ್ಕೆ ಅವರಿಗೆ ಸ್ವತಂತ್ರವಾಗಿ ಅವರಿಗೆ ಶಕ್ತಿ ಇದೆ, ಶಕ್ತಿಯಿಂದ ಕೂಡಿಕೊಂಡಿದ್ದಾರೆ. ಶಕ್ತಿ ಯೋಗ ಇದೆ, ಯೋಗ ಕೂಡ್ಕೊಳ್ಳ ಶಕ್ತಿಯಿಂದ ಕೂಡಿಕೊಂಡಿದ್ದಾರೆ ಅವರು. ಅವ್ರಿಗೆ ಯಾರ ಸಹಾಯವೂ ಬೇಡ. ಒಬ್ಬ ಬಲಿಷ್ಠನ ವ್ಯಕ್ತಿ ಇದ್ದಾನೆ, ಅವನಿಗೆ ಇಬ್ಬರಿದ್ದಾರೆ ಎದುರುಗಡೆ ಯೋಧರು, ಅವರನ್ನ ಬಗ್ಗು ಬಡಿಬೇಕು. ಏನ್ ಮಾಡ್ಬೇಕು ಅವನು? ಅವ್ರಿಗೆ ಯಾರಾದ್ರೂ ಸಹಾಯ ಬೇಕು, ಇನ್ನೊಬ್ಬರ ಸಹಾಯ ಅಂದ್ರೆ ಇಲ್ಲ ಇಲ್ಲ ಇಲ್ಲ, ಅವನೇ ಅಷ್ಟೇ ಬಲಗೈಯಿಂದ ಒಬ್ಬನ್ ತಳ್ದ, ಎಡಗೈಯಿಂದ ಇನ್ನೊಬ್ಬನ್ ತಳ್ದ, ಮುಗ್ದೈತೆ. ಇಷ್ಟು ಶಕ್ತಿ ಆ ಮುಖ್ಯ ಪ್ರಾಣನಿಗೆ, ಆ ಪ್ರಾಣಗಳಿಗೆ ಅಂತ ಹೇಳಿ ಹಾಗೆ ಶಕ್ತಿ ಇರುವುದರಿಂದ ಅವರು ಯಾವ ಅಧಿಷ್ಠಾತರು ಯಾರಿದ್ದಲೂ ಕೂಡ ಅಧಿಷ್ಠಿತವಾಗಬೇಕಾಗಿಲ್ಲ, ತಾವೇ ತಮ್ಮ ತಮ್ಮ ಕಾರ್ಯದಲ್ಲಿ ತೊಡಗಿಕೊಳ್ಳಬಹುದು ಅಂತ ಅಂದ್ರೆ ಮೊದಲು ಈ ಒಂದು ಪ್ರಾಪ್ತವಾಗಿದೆ. ಯಾಕೆ ಹಿಂದೆ ಎಲ್ಲ ಪ್ರಾಣದ ಮಹಿಮೆ ಹೇಳಿದ್ರಲ್ಲ, ಆದ್ರೆ ಇಷ್ಟೊಂದು ದೊಡ್ಡವನು ಅವನು ಯಾಕೆ ಬೇಕು, ದೇವತಾ ಅಧಿಷ್ಠಿತ ಅವನೇ ಅಂತ ಅಪಿಚ ಮತ್ತು ಕೂಡ ದೇವತಾಧಿಷ್ಠಾನಾಂ ಪ್ರಾಣಾನಾಂ ಪ್ರವೃತ್ತವು ಅಭ್ಯುಪಕರ್ಮಾನಾಯಾಂ ದೇವತಾಧಿಷ್ಠಿತಾನಾಂ ಪ್ರಾಣಾನಾಂ ಅಂದ್ರೆ ದೇವತಾಧಿಷ್ಠಿತವಾದ ಪ್ರಾಣಗಳನ್ನು ಅಂದ್ರೆ ಈ ಪ್ರಾಣಗಳಿಗೆ ಒಂದು ದೇವತೆಗಳಿಂದ ಶಕ್ತಿ ಬರುತ್ತೆ ಅಂತ ನಾವು ಪ್ರವೃತ್ತವು ಅಭ್ಯುಪಗಮ್ಯಮಾನಾಯ ಶ್ರೀಲಿಂಗ. ಈ ಪ್ರಾಣದ ಪ್ರವೃತ್ತಿ ಇದೆಯಲ್ಲ ಅದನ್ನ ಅದು ದೇವತೆಗಳಿಂದ ಬರುತ್ತೆ. ಯಾವುದೋ ಒಂದು ದೇವತೆಗಳ ಅಧಿಷ್ಠಾನ ಇದೆ ಅಂತಕ್ಕಂಥ ದೇವತೆಗಳಿಂದ ಬರುತ್ತೆ, ಇವನ್ ಶಕ್ತಿಯಿಂದ ಅಲ್ಲ ಅಂತ ನಾವು ಒಪ್ಪಿಕೊಂಡು ಬಿಟ್ಟರೆ ಆಗ ಏನಾಗುತ್ತೆ ಅಂದ್ರೆ ತಾಸಾಮೇವ ಅಧಿಷ್ಠಾತ್ರೀಣಾಂ ದೇವತಾನಾಂ ಭೋಕ್ತೃತ್ವ ಪ್ರಸಂಗ. ಓಹೋ ನೋಡಿ ಎಂಥ, ಆವಾಗ ಏನಾಗುತ್ತೆ ನೋಡಿ, ಆ ದೇವತೆಗಳಿಂದ ಅಧಿಷ್ಠಿತವಾಗಿ ಇವನು ಈ ಪ್ರಾಣಗಳು ಕೆಲಸ ಮಾಡ್ತಾ ಇವೆ ಅಂತಂದ್ರೆ ಏನಾಯ್ತು, ಈ ಪ್ರಾಣಗಳು ಏನೇನು ಕೆಲಸ ಮಾಡ್ತಾ ಇದೆ ನೋಡ್ತಾ ಇದೆ, ಸುಂದರವಾದ ಒಂದು ದೃಶ್ಯವನ್ನು ನೋಡ್ತಾ ಇದೆ ಕಣ್ಣು. ಒಂದು ವೇಳೆ ಈ ನೋಡುವುದಕ್ಕೆ ಒಂದು ದೇವತಾಧಿಷ್ಠಿತತ್ವ ಬೇಕು, ಸ್ವತಂತ್ರವಾಗಿ ಶಕ್ತಿ ಇಲ್ಲ ಅಂತ ಆಗ್ಬಿಟ್ರೆ ಆ ನೋಟದಿಂದ ಏನು ಸಂತೋಷ ಏನು ಅನುಭವ ಅಂತ ಉಂಟಾಗುತ್ತೋ ಅದು ಯಾರು ಆಗ್ಬೇಕಾಗುತ್ತೆ, ಆ ದೇವತೆ ಆಗುತ್ತೆ. ಯಾಕೆ? ಆ ದೇವತೆಯಿಂದ ಅಧಿಷ್ಠಿತವಾಗಿದ್ದಾನೆ. ಪ್ರಜೆಗಳು ಏನು ಮಾಡಿದ್ರು ಕೂಡ ಅದ್ರ ಎಫೆಕ್ಟ್ ಯಾರಿಗಾಗುತ್ತೆ, ರಾಜನಿಗಾಗುತ್ತೆ. ಮನೆಯಲ್ಲಿ ಒಬ್ಬ ಯಜಮಾನ ಏನ್ ಮಾಡ್ತಾನೆ, ಅವನೇನೋ ಕೆಟ್ಟ ಕೆಲಸ ಮಾಡ್ಬಿಡ್ತಾನೆ, ಏನೋ ಮಾಡ್ತಾನೆ, ಅದು ಅವನೊಬ್ಬನಿಗೆ ಆಗುತ್ತಾ ಶಿಕ್ಷೆ. ಶಿಕ್ಷೆ ಆಗ್ಬೋದು, ಅವನೊಬ್ಬರು ಜೈಲಿಗೆ ಹಾಕ್ಬೋದು, ಬಟ್ ಅದರ ಒಂದು ಅಲ್ಲ ಎಲ್ರಿಗೂ ಆಗುತ್ತೆ. ಹೌದಾನೆ? ಮನೆಯಲ್ಲಿದ್ದವ್ರು ಎಲ್ರಿಗೂ ಆಗ್ಬಿಡುತ್ತೆ, ಒಬ್ಬನಿಗಾಯ್ತು ಒಂದು ಯಜಮಾನಿಗಾಯ್ತು ಎಲ್ರಿಗೂ ಆಗುತ್ತೆ. ಹಾಗೆ ಪ್ರಾಣಗಳನ್ನ ದೇವತೆಗಳ ಒಂದು ಅಧಿಷ್ಠಿತತ್ವದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಆದ್ರೆ ಭೋಕ್ತೃತ್ವ ಯಾರಿಗೆ ಬರುತ್ತೆ, ಆ ದೇವತೆಗಳಿಗೆ ಬಂದ್ಬಿಡುತ್ತೆ. ಹಾಗಾಗಿ ಈ ನಮಗೆ ಜೀವ, ಜೀವನಿಗೆ ನಮಗೇನು ಬರುತ್ತೆ, ನಮಗೆ ಏನು ಬರಲ್ಲ. ನೋಡ್ರಿ
ದೇವತೆಗಳು ಹೀಗಾಗ್ಬಿಡ್ತಲ್ಲ ಅಂತಂದ್ರೆ ಭೋಕ್ತೃತ್ವ ಪ್ರಸಂಗ ಅವ್ರಿಗೆ ಭೋಕ್ತೃತ್ವ ಬರುತ್ತೆ. ಆದ ಶಾರೀರಸ್ಯ ಭೋಕ್ತೃತ್ವ ಪ್ರಲೀಯೇತ. ಈ ಶಾರೀರ ಯಾರು? ಜೀವ. ಶಾರೀರನಿಗೆ ಭೋಕ್ತೃತ್ವ ಹೊರಟೋಗ್ಬಿಡುತ್ತೆ. ಅಯ್ಯೋ, ಎಂತ ಭೋಕ್ತೃತ್ವ ಹೊರಟೋಗ್ಬಿಟ್ಟು ಏನಾಯ್ತಂತಲ್ಲ. ನಾ ಕೇಳೋದು ಕಿವಿ ಅಂತೆ, ಅದ್ರ ಫಲ ಅವನಿಗಂತೆ. ಯಾರಿಗೆ? ಯಾರೋ ದೇವತೆಗಂತೆ. ಹಾಗಾಗ್ಬಿಡುತ್ತೆ. ಜೀವನಿಗೇನು ಇಲ್ಲವೇ ಇಲ್ಲ, ಹಾಗಾಗ್ಬಿಡುತ್ತೆ. ಆದ್ದರಿಂದ ಅದಾಗಬಾರ್ದು. ಅಂದ್ರೆ ನಾವು ಅದರ ಫಲ ನಾವು ಅನುಭವಿಸ್ಬೇಕು. ನಾವು ಸಂಗೀತದ ಫಲ ನಾವು ಅನುಭವಿಸ್ಬೇಕು. ಆದ್ದರಿಂದ ಹಾಗಾಗಬಾರ್ದು. ಯಾವುದೋ ದೇವತೆಗಳಿಗೆ ಹೋಗಬಾರ್ದು. ಆದ್ದರಿಂದ ಏನಾಗುತ್ತೆ? ಸ್ವಮಹಿಂ ನೈವ ಯೇಷಾಂ ಪ್ರವೃತ್ತಿ. ಆದ್ದರಿಂದ ನೀವು ದೇವತೆಗಳಿಂದ ಅಧಿಷ್ಠಿತವಾಗಿ ಪ್ರವೃತ್ತವಾಗಿಲ್ಲ. ಏನು? ತಮ್ಮ ಮಹಿಮೆಯಿಂದಲೇ ಪ್ರವೃತ್ತವಾಗಿವೆ ಇಂದ್ರಿಯಗಳು. ಆವಾಗ ಏನಾಗುತ್ತೆ? ಇಂದ್ರಿಯಗಳಿಂದ ಯಾವ ಭೋಕ್ತೃತ್ವ ಅಂತ ಬರುತ್ತೋ ಅವೆಲ್ಲವೂ ಕೂಡ ಶಾರೀರನಿಗೆ, ಅಂದ್ರೆ ನಮಗೆ ಜೀವನಿಗೆ ಆಗುತ್ತೆ. ಇದು ಸರಿಯಾಗಿದೆ. ಹೋಗ್ತಾರೆ ಏನಾದ್ರೂ ನಮಗಾಗ್ಬೇಕು. ಯಾವನಿಗೂ ಆಗ್ಬಿಟ್ರೆ ಆದ್ದರಿಂದ ಏನಾಗುತ್ತೆ? ಈ ಒಂದು ಪ್ರಾಣಗಳು ಮುಖ್ಯ ಪ್ರಾಣನೇ 5 ವಿಧವಾಗಿ ಭೇದ ಬಾಣ ಹೇಳಿದ್ರಲ್ಲ, ಅದು ವಿಭಜನೆ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಏನಾಗಿದ್ದಾನೆ? ತನ್ನ ಒಂದು ಮಹಿಮೆಯಿಂದ ಈ ಪ್ರಾಣಗಳು ಪ್ರವೃತ್ತವಾಗಿವೆ. ಹಾಗಾಗಿ ಭೋಕ್ತೃತ್ವ ಅಂತನ್ನುವುದು ಈ ಶಾರೀರನಿಗೆ ಬರ್ತಾ ಇದೆ. ಅದು ನಮ್ಮೆಲ್ಲರ ಅನುಭವ ಕೂಡ. ಯಾಕೇನ್ ಕೇಳಿದ್ರು ನಾವೇ ಅನುಭವಿಸ್ತೇವೆ, ನಮ್ಮೆಲ್ಲರ ಅನುಭವ. ಆದ್ದರಿಂದ ದೇವತಾ ಶಿಷ್ಯತತ್ವ ಅಂತಕ್ಕಂಥದ್ದು ಏನೂ ಬೇಡ. ಅದೇನು ಪ್ರಕೃತವಾಗಿಲ್ಲ, ಅದು ಬೇಕಾಗಿಲ್ಲ. ದೇವತಾ ಶಿಷ್ಯತತ್ವ ಬೇಕಾಗಿಲ್ಲ. ಪ್ರಾಣಗಳು ಸ್ವತಂತ್ರವಾಗಿ ತಮ್ಮ ಮಹಿಮೆಯಿಂದಲೇ ತಮ್ಮ ಕಾರ್ಯಗಳಲ್ಲಿ ಪ್ರವೃತ್ತವಾಗಿವೆ ಅಂತ ಈ ಒಂದು ನಿರ್ಧಾರಕ್ಕೆ ಬರ್ತೇವೆ. ಈಗ ಅದಕ್ಕೆ ಉತ್ತರವನ್ನು ಹೇಳ್ತಾರೆ ಭಾಷ್ಯಕಾರ ಮುಂದೆ. ಏನು ನೋಡಿ, ನಿಮ್ಮ ಇದೆಯಲ್ಲ, ಈ ಅನಿಸಿಕೆ ಅದು ತಪ್ಪು. ಏನು? ಇಲ್ಲ, ಪ್ರಾಣಗಳು ಸ್ವತಂತ್ರವಾಗಿ ತಮ್ಮ ಮಹಿಮೆಯಿಂದಲೇ ಯಾವ ಪ್ರವೃತ್ತಿಯನ್ನು ಮಾಡ್ತಾ ಇಲ್ಲ. ಒಂದೊಂದು ಪ್ರಾಣವೂ ಕೂಡ ಒಂದೊಂದು ಇಂದ್ರಿಯಗಳು ಕೂಡ ಯಾವುದೋ ಒಂದು ಅಧಿಷ್ಠಾತ್ರವಾದ ದೇವತೆಯಿಂದ, ಆ ದೇವತೆಯಿಂದ ಅಧಿಷ್ಠಿತವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಅಷ್ಟೇ ಹೊರತು ದೇವತಾಧಿಷ್ಠಾನ ಅಂತಕ್ಕಂಥದ್ದು ಇದ್ದೇ ಇದೆ. ಅದಿಂದೇ ಇದ್ರೆ ಕಾರ್ಯಪ್ರವೃತ್ತವಾಗುವುದಕ್ಕೆ ಸಾಧ್ಯವೇ ಇಲ್ಲ ಅಂತನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ತಾರೆ. ಇದರ ಮುಂದಿನ ಭಾಗದಲ್ಲಿ ನೋಡೋಣ. ನಾಳೆ ಪರಿಭಾಷೆ ಉಂಟು. ನಾಳೆ ಪರಿಭಾಷೆ ವಂಚನೆ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.